ಹಾಯ್ ಎವ್ರಿವನ್, ಶುಭೋದಯ. ಇವತ್ತು ಬೆಳಗ್ಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಫುಲ್ ಕೋಲ್ಡ್ ಹವಾ, ನಮ್ಮ ಕಡೆ ಸೂರ್ಯನೇ ಬಂದಿಲ್ಲ ಇವತ್ತು. ಫುಲ್ ಚಳಿ. ಸೊ ಚಲೋ, ಇವತ್ತು ಸ್ಯಾಟರ್ಡೆ ಬಂದು ಇವತ್ತು ನನ್ನ ರೂಟೀನ್ ಹೆಂಗಿರ್ತದೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಈ ಹವಕ್ಕೆ ಸ್ವಲ್ಪ ಯಾಕೋ ಗಂಟ್ಲೊಳಗೆ ಫೇನ್ ಬಂದಂಗೆ ಆಗತೈತಿ. 2 ಡೇಸಿಂದ ಗಂಟ್ಲನೇ ಸರಿ ಇಲ್ಲ, ಗಂಟಲೊಳಗೆ ಕಿರಿಕಿರಿ. ಸೊ ಹಾಗಾಗಿ ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಹಾಕೊಂಡು ಕುಡಿಯೋದ್ರಿಂದ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಆಬ್ವಿಯಸ್ಲಿ ಎಲ್ಲರೂ ಹೀಗೆ ಮಾಡ್ತಿರ್ಬೋದು, ನೀವು ಕೂಡ. ಸೊ ನಾನು ಇವತ್ತು ಇದನ್ನು ಟ್ರೈ ಮಾಡತ್ತೀನಿ. ಅಂದರೆ 2 ಡೇಸಿಂದ ಕುಡಿತಾನೆ ಇದ್ದೀನಿ. ಸೊ ಯಾಕೋ ಇನ್ನೂ ಸರಿನೇ ಹೋಗಿಲ್ಲ. ಇವತ್ತು ಬೆಳಗಿನ ಅಷ್ಟಕ್ಕೆ ಬಂದ ನಾನು ಮಾಡಿದ್ದೀನಿ ಇಡ್ಲಿ. ಅಂದರೆ ಸ್ಯಾಟರ್ಡೇ ಜಲ್ದಿ ಸ್ಕೂಲಿಗೆ ಹೋಗ್ತಾರೆ ಹುಡುಗರು. ಸೊ ಇವಾಗ ಹಾಕಿ ಇನ್ನು ಉಳಿದಿರೋ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಟು ಬಂದಮೇಲೆ ಮಾಡಿದ್ರೆ ಆಯ್ತು ಅಂತ ಹೇಳಿ. ಸೊ ಇವತ್ತು ಇದನ್ನು ಚಾಯ್ಸ್ ಮಾಡಿದ್ದೆ ನಾನು ಟಿಫನ್ಗೆ. ಸೊ ಇದನ್ನು ರೆಡಿ ಮಾಡತ್ತೀನಿ ಈಗ ನಾನು ಸದ್ಯಕ್ಕೆ. ಒಂದೊಂದು ಬಾರಿ ಹಸಿಕಾಯಿ ಇರಲಿಲ್ಲ ಅಂದರೆ ನಾನು ಒಣ ಕೊಬ್ಬರಿನೇ ತುರಿದು ಚಟ್ನಿ ಮಾಡ್ಕೋತೀನಿ ಅನಿವಾರ್ಯವಾಗಿ. ಇತ್ತಂದರೆ ಅದನ್ನೇ ಹಾಕೋದು ನಾನು ಜಾಸ್ತಿನ. ನಾವು ಆಬ್ವಿಯಸ್ಲಿ ಇಡ್ಲಿ ದೋಸೆ ಮಾಡಿದಾಗೆಲ್ಲ ಹಸಿಕಾಯಿನೇ ಹಾಕೋದು ಜಾಸ್ತಿ. ಸೊ ಇವತ್ತು ಇದ್ರಿಕಿಲ್ಲ. ಸೊ ಹಾಗಾಗಿ ಒಣ ಕೊಬ್ಬರಿಯಿಂದನೇ ಚಟ್ನಿನ ಪ್ರಿಪೇರ್ ಮಾಡತ್ತೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಹಸಿ ಕೊಬ್ಬರಿನ ಚಟ್ನಿಗೆ ಬೆಟ್. ಇದು ಏನೂ ಸರಿ ಬರೋಂಗಿಲ್ಲ ಅಷ್ಟೊಂದು, ಆದರೂ ಅನಿವಾರ್ಯಕ್ಕೆ ತಿನ್ನಬೇಕಾಗತ್ತೆ. ಸೊ ಚಲೋ, ಇವತ್ತು ಹವಕ್ಕೆ ಸ್ವಲ್ಪ ನಮ್ಮ ಐರಿಗೂ ಯಾಕೋ ಸರ್ದಿ ಬಂದಂಗೆ ಆಗಿತ್ತು. ಹಾಗಾಗಿ ಅವಳಿಗೆ ಔಷಧಿ ಹಾಕತ್ತಿದ್ದೆ. ಇವಳಿಗೆ ಔಷಧಿ ಹಾಕೋದೇ ನನಗೊಂದು ದೊಡ್ಡ ಟಾಸ್ಕ್ ನೋಡ್ರಿ. ಸೊ ಏನು ಮಾಡೋಕ್ಕಾಗಲ್ಲ, ಹೆಂಗೆ ಮಾಡಿ ಹಾಕಲೇಬೇಕಾಗತ್ತೆ. ಆ್ಯಂಡ್ ಇದು ಬಂದು ಬೆಳ್ಳುಳ್ಳಿಕಾಯಿ. ಲಾಸ್ಟ್ ಟೈಮ್ ನಾನು ಶಾರ್ಟ್ ವಿಡಿಯೋದೊಳಗೆ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಸೊ 2 ಡೇಸ್ ಆದಮೇಲೆ ಇದನ್ನು ನಾವು ಟೇಸ್ಟ್ ಮಾಡತ್ತೀವಿ. ಸೊ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ಚೆಕ್ ಮಾಡ್ಕೋರಿ. ಸೊ ಥ್ಯಾಂಕ್ ಯು ಸೋ ಮಚ್.